ಮಾಡೋದಾತಂದ್ರೆ ನೋಡ್ರಿ, ನಾ ತಿಳಿಸ್ತಾನೆ. ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ, ಭಾಳ ಸರಳ ರೀತಿಯಿಂದ ತೋರಿಸ್ತಾನೆ. ಓಕೆ, ನೋಡ್ರಿ. ಈಗ ಮೊದಲ 5:10 ಸಮಾನುಪಾತ x ಅನುಪಾತ 20. ಇಲ್ಲಿ ಇದರ ಗುಣಲಬ್ಧ ಇದರ ಗುಣಲಬ್ಧ ಒಂದೇ ಇರ್ತಾವೆ. ಅಂದರೆ ಇದರ ಅರ್ಥ ಏನು ಅನ್ನೋದು ಹೇಳ್ತಾನೆ. ಏನು ಈಗ ಇದು ಎಷ್ಟು ಗುಣಲಬ್ಧ ಇರ್ತದೆ ಅಷ್ಟೇ ಇದರಷ್ಟೇ ಇದಿರ್ತದೆ. ಅಂದರೆ ಇದು 25 100 ಆಗ್ತದೆ. ಅಂದರೆ ಈ 10ಕ್ಕೆ ಎಷ್ಟರಲ್ಲೇ ಗುಣಿಸಿದ್ರೆ 100 ಆಗ್ತದೆ ತಿಳ್ಕೊಂಡ್ಬಿಟ್ರೆ ಮುಗೀತು. ಅದಕ್ಕೆ ಏನಂತಾರೆ, AD ಇಂಟು A ಇಂಟು D ಇಸ್ ಈಕ್ವಲ್ ಟು B ಇಂಟು C. ನೋಡಿ, ABC C ಕೇಳಂದ್ರೆ ಬಿಲೆ ಭಾಗಿಸಬೇಕು ನೀವು. ನೋಡಿ, ಇದು B ಇದು. ಆಮೇಲೆ ಏನಾಗ್ತದೆ ನೋಡಿ, ಇದನ್ನು ಗುಣಾಕಾರ ಮಾಡಿ. 10x ಇಸ್ ಈಕ್ವಲ್ ಟು 5 × 20. x ಇಸ್ ಈಕ್ವಲ್ ಟು 5 × 20. ಇಲ್ಲಿ ತಳಗೆ 10 ತೊಗೊಂಡು ಬರ್ರಿ. ಈ 0 5 2 10. x ಇಸ್ ಈಕ್ವಲ್ ಟು 10. ಉತ್ತರ ಸಂಖ್ಯೆ ಇಲ್ಲದ ಹುಡುಕೇಳ್ರಿ. ಉತ್ತರ ಸಂಖ್ಯೆ C. ನಿಮಗೆ ಈ ರೀತಿಯನ್ನು ಮಾಡ್ಬೋದು ನೀವು ಗಣಿತ. ಇದಕ್ಕೆ ಗುಣಲಬ್ಧ ಇದನ್ನು ನೆನಪಿಟ್ಕೊಂಡು ಬಿಡ್ರಿ. ಇದನ್ನು ಕೇಳಿದ ಅಂದ್ರೆ ಇದಕ್ಕೆ ಗುಣಾಕಾರ, ಇದನ್ನು ಕೇಳಿದರೆ ಇದಕ್ಕೆ ಗುಣಾಕಾರ, ಹಿಂಗೆ ಅರ್ಥ ಮಾಡ್ಕೋಬೇಕು. ನೋಡಿ, 10x ಇದಕ್ಕೆ ಅಷ್ಟೇ ಗುಣಾಕಾರ. ಈಗ ಅಕಸ್ಮಿಕವಾಗಿ ಅಂದರೆ A ಕೇಳಿದ್ದ ಅಂದರೆ ಇದಕ್ಕೆ ಗುಣಾಕಾರ. ಇಲ್ಲಿ 8:40 ಸಮಾನುಪಾತ 13:65. ಇದು ಮಧ್ಯಪದ, ಇದು ಆದಿಪದ, ಇದು ಅಂತ್ಯಪದ. ಆದಿಪದ ಇದು ಅಂತ್ಯಪದ. ಇದು ನೆನ್ಪಿಟ್ಕೋರಿ. ಅಂತ್ಯಪದ ಯಾವುದು ಅಂತಂತಂದ್ರೆ ಇದು. ಮಧ್ಯಪದ ಯಾವುದಂದ್ರೆ ಇವೆರಡು ಮಧ್ಯಪದ, ಮಧ್ಯದಲ್ಲಿ ಇದ್ದಂಥ ಪದಗಳು. ಅವ್ರು ಕೇಳಿದೇನು, ಆದಿಪದ ಯಾವುದಂದ್ರೆ 8 ಅಂತ ಹೇಳೋರು. ಅಂತ್ಯಪದ ಕೇಳಿದಂದ್ರೆ 65 ಹೇಳೋರು. ಇದು ಮಧ್ಯಪದನೇ. ಇದು ಇದಕ್ಕೂ ಪೂರ್ವ ಪದ ಉತ್ತರ ಪದ ಎರಡೇ ಇದ್ದಾಗ. ಈಗ ನೀವು ಆದಿ ಅಂದ್ರೆ 8, ಅಂತ್ಯ ಅಂದ್ರೆ 65. ಉತ್ತರ ಸಂಖ್ಯೆ ಯಾವುದು A ಅಂತ ಹಾಕ ನೋಡಿ. ಈಗ ಈ ಸೂತ್ರ ಪ್ರಕಾರ ನೀವು ಅದನ್ನು ಮಾಡ್ರಿ. 2 ಕ್ವಶನ್ಗಳನ್ನು ಮಾಡ್ರಿ, ನಿಮಗೆ ಗೊತ್ತಾಗ್ಬಿಡ್ತದ. ಎಷ್ಟು ಸರಳ ಇರ್ತಾವ ನೋಡ್ರಿ ಗಣಿತಗಳವು. ಎಕ್ಸದ ಬೆಲೆ ಕಂಡು ಹಿಡಿದು ಅಲ್ಲಿ 2x ಬಂದಾವ. ಈಗ ಸರಳ. ಓಕೆ ನೋಡಿ, ಇದು ಒಂದು ರೀತಿಯಿಂದ ಬೀಜ ಗಣಿತದ ಮಾಡಿದಂಗೂ ಮಾಡ್ಬೋದು. 16:x ಸಮಾನುಪಾತ x ಅನುಪಾತ 4. ಇದರ ಗುಣಲಬ್ಧ ಒಂದೇ ಇರ್ತದ ಅಂತ ಹೇಳಿದ್ನ ನೋಡಿ. ಇದರ ಗುಣಲಬ್ಧ ಒಂದೇ. ಇದನ್ನ ಗುಣಾಕಾರ ಮಾಡ್ರಿ. x² ಇಸ್ ಈಕ್ವಲ್ ಟು 16 × 4. x ಎಕ್ದಮ್ ಡೈರೆಕ್ಟ್ ಮಾಡ್ಬೋದು. 2 ವರ್ಗ ಅಂಕೆಗಳು x ಇಸ್ ಈಕ್ವಲ್ ಟು ನೋಡ್ರಿ ಇದರದ 4 ಇಡ್ರಿ, ಇದರದ 2 ಇಡ್ರಿ. x ಇಸ್ ಈಕ್ವಲ್ ಟು 8. ಉತ್ತರ ಸಂಖ್ಯೆ B ನೋಡಿ. ಇದೊಂದು ರೀತಿ. ಇಲ್ಲಿ ವರ್ಗ ಅಂಕೆ ಇದ್ದಾಗ ನೀವು ಹಿಂಗೆ ಮಾಡಿಬಿಡ್ಬೇಕು. ಸರಳ ಮೆಥಡ್ ಇವೆಲ್ಲ. ಆಮೇಲೆ ಇನ್ನು ಕೊನೆ ಪದಗಳ ಗುಣಲಬ್ಧ ಏನದ ನೋಡ್ರಿ. 16 × 64 ಎಷ್ಟು ಸರಳ ಅದದು. ಅವಾಗ ಏನು ಮಾಡ್ತೀರಿ, ಇನ್ನೊಂದು ರೀತಿ ಒಳಗೆ ಮಾಡ್ಬೋದು. x² ಬರೋಬರಿ x × x x² ಬರೋಬರಿ 16 × 4. x² ಬರೋಬರಿ 64. x ಬರೋಬರಿ 64ರ ವರ್ಗಮೂಲ ಬರೋಬರಿ 8 × 8. x ಬರೋಬರಿ 8. ಉತ್ತರ ಸಂಖ್ಯೆ ಹಿಂಗೂ ಮಾಡ್ಬೋದು. ಹೆಂಗೆ ಯಾವ ಬೇಕಾದ ರೀತಿ ಒಳಗೆ ಮಾಡ್ಬೋದು ನೀವು ಗಣಿತಗಳನ್ನು. 2 ರೀತಿ ಒಳಗೆ ತೋರಿಸಿದ. ಆಮೇಲೆ ಇಲ್ಲಿ ನೋಡಿ 1.5
ಅನುಪಾತ 2.1 ಸಮಾನುಪಾತ x ಅನುಪಾತ 0.7. ಇದಕ್ಕೆ ಗುಣಾಕಾರ. ನಾ ಹೇಳಿದ್ನಲ್ಲ, ಇದಕ್ಕೆ ಗುಣಾಕಾರ, ಇದಕ್ಕೆ ಗುಣಾಕಾರ. ಇದು ನೆನ್ಪಿಟ್ಬೋದು ನಾವು. ನೋಡಿ ಅವಾಗ ಏನಾಗ್ತದದು 2.x ಈಸ್ ಈಕ್ವಲ್ ಟು 1.5 ಗುಂಡ್ಲೆ 0.7. ನೋಡ್ರಿ, ತಿಳಿದದಿಲ್ಲ ನಿಮಗೆ? ಇವೆರಡೂ ಗುಣಾಕಾರ ಆಗ್ತಾವ ಅಂತ ಹೇಳಿದ್. ಈ ಮಧ್ಯ ಪದದ ಗುಣಲಬ್ಧ, ಅಂತ್ಯ ಪದದ ಗುಣಲಬ್ಧ, ಇವೆಲ್ಲ ಅಂತ್ಯ ಪದ. ಇದು ನೋಡು, ಇದರದ ಗುಣಲಬ್ಧ ಇದರ ಗುಣಲಬ್ಧ ಒಂದೇ ಆಗಿರ್ಬೇಕು. ಈಗ ನಾವು 2.1x ಈಸ್ ಈಕ್ವಲ್ ಟು 1.5 ಗುಂಡ್ಲೆ 0.7. ಎಕ್ಸ್ ಹೆಂಗೆ ಕಂಡು ಹಿಡಿಬೇಕು ನೋಡಿ. 1.5 ಗುಂಡ್ಲೆ 0.7. ಇದು ಗುಣಾಕಾರದ ತಳಗ್ ಬಂತಂದ್ರೆ ಏನಾಗ್ತದೆ ನೋಡಿ. ಇದು 2.1. ಇದರ ಸ್ಥಾನ ಬೆಲೆ ಮೇಲೆ ಕೊಡ್ರಿ 10. ಇದರ ಸ್ಥಾನ ಬೆಲೆ 2. ಇದರದೊಂದು ಇದರದೊಂದು, ಇದರದ್ದು 10 ಇದರದ್ದು 10, ಇದರದ್ದು 10 ಇದರದ್ದು 10 ಕೊಟ್ರಿ. ನೋಡ್ರಿ, ಈಗ ಈ 10 ಹೊತ್ತು ಈ 10 ಹೊತ್ತು, ಆಮೇಲೆ 7 ಒಂದಲೆ 7 ಮೂರ್ಲೆ, 3 ಒಂದಲೆ 3 ಐದ್ಲೆ, 5 ತಳಗೆ ಎಷ್ಟು ಉಳಿತು? 10 ಉಳಿತು. 5 ಡಿವೈಡೆಡ್ ಬೈ 10 ಇಸ್ ಈಕ್ವಲ್ ಟು 0.5. 0.5 ಎಲ್ಲರೂ ನೋಡ್ರಿ. ಉತ್ತರ ಸಂಖ್ಯೆ ಎ. ಇಂಥ ಮಾದರಿಗಳನ್ನ ನಿಮ್ಮ ಸಾಕಷ್ಟು SL8 ಕೊಟ್ಟದ. ಇಂಥ ಗಣಿತಗಳನ್ನ ನೋಡ್ರಿ, ಹೆಂಗೆ ಮಾಡಬೇಕು, ಹೆಂಗೆ ಬಿಡಿಸ್ತಾರೆ ಸರು, ಇವೆಲ್ಲ ನೀವು ನೋಡ್ಕೊಂಡ್ರಿ ಅಂತಂದ್ರೆ ನಿಮಗೆ ಯಾವುದೇ ಗಣಿತ ಕೇಳುವಲ್ಲ ನವೋದಯದಾಗ ನಿಮಗೆ ಬರ್ತಾವ ಎಲ್ಲ. ಪ್ರತಿಯೊಂದು ಅದಕ್ಕೆ ನಂಬರ್ ಪ್ರಕಾರ ಗಣಿತಗಳನ್ನು ನೋಡ್ಕೋರಿ.